ಛೇ, ಈ ಫೋನ್ ಬೇರೆ. ಅನವಶ್ಯಕವಾಗಿ ಫೋನ್ ಆನ್ ಮಾಡಿದ್ವಿ ಅನ್ಸತ್ತೆ ಚಂದ್ರಿಕಾ. ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾನೇ ಇದೆ. ಈ ಸಲ ಯಾರು ಮಾಡಿದ್ದಾರೆ? ಇನ್ಯಾರೋ ನಿಮ್ ಸಿಲಿಂಡರ್ ಅತ್ಗೆ. ಏನಂತೆ? ಫೋನ್ ಎತ್ತಿ ಮಾತಾಡಿದ್ರೇನಲ್ವಾ ಗೊತ್ತಾಗೋದು. ಮಾತಾಡಿ. ಹಲೋ, ಏನಮ್ಮ ಫೋನ್ ಮಾಡಿದೀಯಾ? ಎಲ್ಲಿದ್ದೀರಾ ಅಣ್ಣ? ಎಲ್ಲಿದ್ರೆ ನಿನ್ಗೇನಮ್ಮ, ವಿಷಯ ಏನು ಅಂತ ಹೇಳೋ. ಅತ್ತಿಗೆ ನಿಮ್ ಪಕ್ಕದಲ್ಲೇ ಇದ್ದಾರಾ? ನಾವು ಅರ್ಧನಾರೀಶ್ವರ ಇದ್ದ ಹಾಗೆ ಯಾವಾಗ್ಲೂ ಅಂಟ್ಕೊಂಡೇ ಇರ್ತೀವಿ. ಮೊದ್ಲು ಮ್ಯಾಟ್ರ್ ಏನು ಅಂತ ಹೇಳೋ. ತಕ್ಷಣ ಹೊರಟು ದೇವಸ್ಥಾನಕ್ ಬನ್ನಿ. ಯಾಕೆ? ಸ್ವಾಮೀಜಿ ಬಂದಿದಾರಂತೆ. ರಾತ್ರಿ ಜಾತ್ರೆ ನಡೆಯುತ್ತೆ. ನಾನು ಅಜ್ಜಿ ಹೋಗ್ತಿದೀವಿ. ನೀವು ಕೂಡ ಬಂದ್ರೆ ಚೆನ್ನಾಗಿರತ್ತೆ. ಇವಾಗ ಜಾತ್ರೆ ಮಾಡೋ ಮೂಡ್ ಇಲ್ಲಮ್ಮ ನಮ್ಗೆ. ನಮ್ ಜೀವನನೇ ದೊಡ್ಡ ಜಾತ್ರೆ ಆಗಿದೆ. ಅಜ್ಜಿ ಬರೋಕ್ ಹೇಳ್ತಿದ್ದಾರೆ. ನೀವು ಹೋಗಿಮ್ಮ, ನಮ್ಗೆ ಬನ್ನಿ ಅಂತ ಮಾತ್ರ ಬಲವಂತ ಮಾಡಬೇಡಿ. ನಾನು ಭಕ್ತ ರಾಮದಾಸನೂ ಅಲ್ಲ, ನನ್ನ ಹೆಂಡತಿ ಭಕ್ತಿ ಶಬರಿನೂ ಅಲ್ಲ. ನಮ್ಗೆ ಅಷ್ಟು ಭಕ್ತಿನೂ ಇಲ್ಲ. ಮೊದ್ಲು ನಿನ್ ಫೋನ್ ಇಡಮ್ಮ. ಅಣ್ಣ. ಏನಂದ್ರು ಕಲ್ಪನಾ? ಅವ್ರು ಬರಲ್ವಂತೆ ಅಜ್ಜಿ. ಅವ್ರಿಷ್ಟ, ಬಿಟ್ಬಿಡು, ನಾವು ಹೋಗೋಣ ಬಾ. ಏನ್ ಪೌಡ್ರು ವಿಷಯ? ದೇವಸ್ಥಾನಕ್ಕೆ ಸ್ವಾಮೀಜಿ ಬಂದಿದ್ದಾರಂತೆ, ನಮ್ಮನ್ ಕೂಡ ಬರಕ್ ಹೇಳ್ತಿದ್ದಾರೆ. ನಮ್ಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದಾರಾ? ಗುಡಿ ಗೋಪುರ ಅಂತ ತಿರ್ಗೋದಕ್ಕೆ ನಮ್ಮ ಅಜ್ಜಿ ತರ ನಮ್ಗೇನ್ ವಯಸ್ಸಾಗೋಗಿದ್ಯಾ? ಏನೋ ಅವರು ಇಷ್ಟ ಬಿಡಮ್ಮ. ಬನ್ನಿ ಅಂತ ಹೇಳಿದ್ರು, ಬರಲ್ಲ ಅಂತ ಹೇಳ್ದೆ. ಒಳ್ಳೆ ಕೆಲ್ಸ ಮಾಡಿದ್ರಿ. ಮೊದ್ಲೇ ನಮ್ ಟೆನ್ಷನ್ ಅಲ್ಲಿ ನಾವಿದೀವಿ, ಮತ್ತೆ ನಮ್ಗೆ ದೇವಸ್ಥಾನದ ಗೋಳಿ ಯಾಕೆ? ದೇವಸ್ಥಾನಕ್ಕೆ ಸ್ವಾಮೀಜಿ ಬಂದಿರೋದು ಕೂಡ ಒಂದ್ ಟೆನ್ಷನ್ ಚಂದ್ರಿಕಾ. ಸ್ವಾಮೀಜಿ ಬಂದ್ರೆ ಟೆನ್ಷನ್ ಯಾಕೆ? ಆ ಸ್ವಾಮೀಜಿ ಬಂದ ಪ್ರತಿ ಸಲ ಏನೋ ಒಂದು ನಡೆಯುತ್ತೆ. ಅವರು ಬರೋದ್ರಿಂದ ನಡೆಯುತ್ತಾ ಇಲ್ಲ ಬಂದಿದ್ದಾರೆ ಅಂತ ನಡೆಯುತ್ತಾ ಅನ್ನೋದು ಅರ್ಥ ಆಗ್ತಿಲ್ಲ. ಅವರು ಮೊದಲನೇ ಸಲ ಬಂದಾಗ ಗಂಗಾ ಶಾಪದಿಂದ ಸತ್ತೋದ್ಲು. ಎರಡನೇ ಸಲ ಬಂದಾಗ ಗಂಗಾ ಬದುಕಿದ್ಲು. ಮೂರನೇ ಸಲ ಬಂದಾಗ ಗಂಗಾ ಹಳೇದನ್ನ ಮರ್ತೋದ್ಲು. ಇವಾಗ ಏನ್ ನಡೆಯುತ್ತೋ? ಅಥವಾ ಗಂಗಾಗೆ ಹಳೆದು ನೆನ್ಪಿಗೆ ಬರುತ್ತಾ? ಗಂಗಾಗೆ ಹಳೆಯದು ನೆನಪಿಗೆ ಬರಬೇಕು ಅಂದ್ರೆ ಗಂಗಾ ದೇವಸ್ಥಾನಕ್ಕೆ ಬರ್ಬೇಕಲ್ವಾ? ನನ್ಗನ್ಸು ಹಾಗೆ ಗಂಗಾ ಸ್ಥಾನದಲ್ಲಿ ಡೂಪ್ಲಿಕೇಟ್ ಜಾನಕಿನ ಪ್ರವೇಶ ಮಾಡಿಸಿದ್ದು ನಾವೇ ಅಂತ ಆ ಸ್ವಾಮೀಜಿ ನಿತ್ಯಗೆ ಹೇಳ್ತಾನೇನೋ. ಸೆನ್ಸ್ ಇಲ್ದೆ ಮಾತಾಡ್ಬೇಡಿ ಪೌಡ್ರು. ಸ್ವಾಮೀಜಿ ಬರೋದಕ್ಕೂ ನಿತ್ಯಗೆ ನಿಜ ಗೊತ್ತಾಗೋದಕ್ಕೂ ಏನಾದ್ರೂ ಸಂಬಂಧ ಇದ್ಯಾ? ಆದ್ರೂ ನಿತ್ಯ ಮಾತ್ರ ಯಾಕೆ ದೇವಸ್ಥಾನಕ್ಕೆ ಬರ್ತಾಳೆ? ಏನೋ ಚಂದ್ರಿಕಾ, ಆ ಸ್ವಾಮೀಜಿ ಬಂದ ಅಂದ್ರೆ ಏನೋ ನಡೆಯುತ್ತೆ. ಅಯ್ಯಯ್ಯೋ, ಏನ್ ನಡೆಯುತ್ತೋ ಏನೋ. ನಾಣಿ ಫ್ಯಾಮಿಲಿ ಟೆಂಪಲಲ್ಲಿ ಯಾಕಿದ್ದಾರೆ? ಮಾಮ್ಗೆ ಇಲ್ಲಿಗೆ ಬರೋದಕ್ಕೆ ನಾಣಿಗೆ ಯಾಕೆ ಕಾಲ್ ಮಾಡ್ತಾ? ಇಲ್ಲಿ ಏನು ನಡೆಯುತ್ತೆ ಅಷ್ಟಕ್ಕೂ? ಗಂಗಾದಿವ್ಯ ಎಲ್ಲಿ ನಾಣಿ? ನೋಡಿದ್ರೆ ನೀವು ತಡ್ಕೊಳಲ್ಲ ಮೇಡಮ್. ನೋಡಬೇಕು ನಾಣಿ, ನೋಡೋದಕ್ಕೆ ಬಂದಿದ್ದೀನಿ. ನೋಡಿ ಬೇಜಾರಾಗಬೇಡಿ ಮೇಡಮ್. ಗಂಗಾ ಮೇಡಮ್ನ ಡಿಸ್ಟರ್ಬ್ ಮಾಡಬೇಡಿ ಆಂಟಿ. ಏನು ಮಾತಾಡ್ಕೋತಿದ್ದಾರೆ? ಮೊದಲು ಗಂಗಾ ಎಲ್ಲಿದ್ದಾಳೆ ಅಂತ ಹೇಳಿ.
ಏನ್ ನಾಣಿ, ನನ್ನ ಮಗಳು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾಳೆ. ಅವಳಿಗಂತ ಕರ್ಮ ಯಾಕೆ? ಈಗಲೇ ಹೋಗಿ ತಡಿತೀನಿ. ಬೇಡ ಮೇಡಮ್, ತಡಿಬೇಡಿ. ಗಂಗಾ ನನ್ನ ಮಗಳು ನಾಣಿ. ಈ ರೂಪಾ ಶ್ರೀನಿವಾಸ್ ಮಗಳು ಬರೀ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದಾ? ಅದು ದೀಕ್ಷೆ ಮೇಡಮ್. ಅಮ್ಮನವ್ರ ಅನುಗ್ರಹಕ್ಕೋಸ್ಕರ ಮೇಡಮ್ ಅವ್ರು ಮಾಡ್ತಿರೋ ದೀಕ್ಷೆ. ಹೌದು ಆಂಟಿ, ಹಾಗೆ ಮಾಡಿದ್ರೆ ಜಯಂಕಲ್ ಅಭಿ ವಾಪಸ್ ಬರ್ತಾರೆ ಅಂತ ಮೇಡಮ್ ಅವ್ರ ಆಸೆ. ಅವರನ್ನ ಕರ್ಕೊಂಡು ಬರೋದಕ್ಕೆ ನಾನಿದ್ದೀನಲ್ವಾ? ಮತ್ತೆ ಈ ದೀಕ್ಷೆನೆಲ್ಲ ಮಾಡೋದು ಯಾಕೆ? ದೇವಸ್ಥಾನದಲ್ಲಿ ಈ ಕೆಲಸ ಮಾಡೋದು ಯಾಕೆ? ಅವರು ಯಾರ ಬಗ್ಗೆ ಮಾತಾಡ್ಕೋತಿದ್ದಾರೆ? ಯಾರಿದ್ದಾರೆ ಅಲ್ಲಿ? ಗಂಗಾ ಮೇಡಮ್ ಅವರು ಯಾರ ಸಹಾಯನೂ ಕೇಳ್ತಿಲ್ಲ ಮೇಡಮ್, ಆ ದೇವ್ರ ಸಹಾಯ ಕೇಳ್ತಿದ್ದಾರೆ. ಗಂಗಾ ಮೇಡಮ್ ಅವ್ರ ಕತೆ ಇವತ್ತು ತಿರುವು ಪಡ್ಕೊಳ್ಳುತ್ತೆ ಅಂತ, ಹೊಸ ಕತೆ ಶುರುವಾಗತ್ತೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಮೇಡಮ್. ಎಲ್ಲಿದ್ದಾರೆ ಸ್ವಾಮಿಗಳು? ಅಲ್ಲಿ ನೋಡಿ, ಅಲ್ಲೇ ಇದ್ದಾರೆ ಆಂಟಿ. ಓ, ಈ ಸ್ವಾಮೀಜಿಗೋಸ್ಕರ ಮಾಮ್ ಇಲ್ಲಿಗೆ ಬಂದ್ಲಾ? ಇವನಿಗೋಸ್ಕರನಾ ನಾಣಿ ಅಷ್ಟೊಂದು ಆತುರ ಮಾಡಿದ್ದು? ಏನ್ ಸ್ವಾಮಿ, ನಿಮ್ಮ ಆಶೀರ್ವಾದನ ಹೇಗೂ ತಗೊಳೋದಕ್ಕಾಗ್ಲಿಲ್ಲ. ಕನಿಷ್ಠ ನಿಮ್ ನೋಟದ ಕರುಣೆ ಕಟಾಕ್ಷ ಕೂಡ ನಮಗ್ ಸಿಗಲ್ವಾ? ಏನ್ ಪಾಪ ಮಾಡಿದೀವಿ ಸ್ವಾಮಿಗಳೇ? ಏನ್ ತಪ್ಪು ಮಾಡಿದೀವಿ? ನನ್ನ ನೋಡಿ ಮುಖ ತಿರುಗಿಸ್ಕೊತಾ ಇದ್ದೀರಾ? ನಮ್ಮಿಂದ ಆಗಿರೋ ಅಂತ ಅಪರಾಧ ಹೇಳ್ತಾ ಇರ್ತಾರೆ. ನಿಮ್ ಮಾತುಗಳು ವೇದವಾಕ್ಯ ಅಂತ, ನಿಮ್ ಪಾದದ್ದೋಳು ವಿಭೂತಿ ಅಂತ, ನಿಮ್ ದೃಷ್ಟಿ ಬಿದ್ರೆ ಸಾಕು ಎಲ್ಲ ಪಾಪಗಳು ದೂರ ಆಗೋಗತ್ತೆ ಅಂತಾರೆ. ಅಂಥದ್ರಲ್ಲಿ ನಿಮ್ ಸಮ್ಮುಖದಲ್ಲಿ, ನಿಮ್ಮ ಸನ್ನಿಧಿಯಲ್ಲಿ, ನಿಮ್ ಎದುರುಗಡೆ ಒಂದ್ ಹೆಣ್ಣಿಗೆ ಅನ್ಯಾಯ ನಡೀತಾ ಇದ್ರೆ ನೋಡ್ತಾ ಹೇಗ್ ಸುಮ್ನಿದ್ದೀರಾ ಸ್ವಾಮಿ? ಅವಳ ಕಷ್ಟ ನಿಮ್ಮನ್ನ ಕರಗಿಸ್ತಾ ಇಲ್ವಾ? ಅವಳ ನೋವು ನಿಮಗ್ ಕಾಣಿಸ್ತಾ ಇಲ್ವಾ? ಅವಳ ವೇದನೆ ರೋದನೆ ನಿಮಗ್ ಕೇಳಿಸ್ತಾ ಇಲ್ವಾ ಸ್ವಾಮಿ? ನೀವು ಕೂಡ ಈ ದೇವಸ್ಥಾನದಲ್ಲಿರೋ ಕಲ್ಲಿನ ಹಾಗೆ ಬದಲಾಗಿದ್ದೀರಾ?
ದಯೆ ಕರುಣೆ ಏನು ಇಲ್ದಾಗ ಆಗೋಯ್ತಾ ನಿಮ್ಗೆ? ಮೇಡಮ್ ಸುಮ್ನಿರಿ. ಮನುಷ್ಯರ ನೋವನ್ನ ತೀರ್ಸಕ್ಕಾಗದೇ ಇರೋ ನೀವೆಂಥ ಸ್ವಾಮಿಗಳು? ನಮ್ಮ ಕಣ್ಣೀರನ್ನ ಒರೆಸ್ದೇ ಇರೋ ನಿಮ್ ಕೈಗಳು ಯಾಕೆ? ನಮ್ ಕಷ್ಟನ ದೂರ ಮಾಡಕ್ಕಾಗದೇ ಇರೋ ನಿಮ್ ತಪಸ್ ಯಾಕೆ? ಬೇಡ ಮೇಡಮ್, ಹಾಗೆ ಹೇಳ್ಬೇಡಿ. ಒಳ್ಳೇದ್ ಮಾಡಿದವರು ನೋವು ಪಡ್ತಾ ಇದ್ದಾರೆ, ಕೆಟ್ಟದ್ ಮಾಡಿದವರು ಸಂತೋಷವಾಗಿದ್ದಾರೆ. ಎಲ್ಲ ಗೊತ್ತಿರೋ ನೀವು ಮಾತ್ರ ಮೌನವಾಗಿದ್ದೀರಾ. ಏನು ಮಾಡದೇ ಇರೋ ನಮ್ಮನ್ನ ಯಾಕೆ ಕಳಿಸ್ತಾ ಇದ್ದೀರಾ ಸ್ವಾಮಿ? ಎಷ್ಟು ಮಾತ್ರಕ್ ನೀವು ಯಾಕೆ ಜನರ ಮಧ್ಯ ಬರೋದು ಸ್ವಾಮಿ? ಈ ಜನರು ನಿಮ್ಮನ್ನ ಪೂಜಿಸೋದು ಯಾಕೆ? ಹೊರಟೋಗಿ ಯಾವ್ದಾದ್ರೂ ಕಾಡ್ಗೋ ಬೆಟ್ಟಕ್ಕೋ ಹೋಗಿ ಮೂಗ್ ಮುಚ್ಕೊಂಡು ತಪಸ್ ಮಾಡ್ಕೊಳ್ಳಿ. ನಮ್ಮ ಕ್ಷೇಮನ ಪಕ್ಕಕ್ಕಿಟ್ಟು ನಿಮ್ ಮೋಕ್ಷನ ಹುಡುಕೊಳ್ಳಿ. ಹೊರಟೋಗಿ ಸ್ವಾಮಿ. ಮಾಮ್ ಯಾಕೆ ಅಳ್ತಿದ್ದಾಳೆ? ಯಾಕ ಸ್ವಾಮೀಜಿಗೆ ಬೈತಿದ್ದಾಳೆ? ಜೈ ವಾಪಸ್ ಬಂದಿಲ್ಲ ಅಂತನಾ, ಇಲ್ಲ ಇನ್ಯಾರಿಗೋಸ್ಕರನಾದ್ರೂ ಅಳ್ತಿದ್ದಾಳ? ನಿಂತ್ಕೊಳ್ಳಮ್ಮ. ನಿನ್ನ ರೋಷದಲ್ಲಿ ಅರ್ಥ ಇದೆ, ನಿನ್ನ ಕೋಪದಲ್ಲಿ ಪ್ರಾಮಾಣಿಕತೆ ಇದೆ. ಆದ್ರೆ ನಿನ್ನ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲಮ್ಮ. ನಮ್ಮ ಕೈಯಲ್ಲಿ ಇಲ್ದೇ ಇರೋದನ್ನ ನೀನು ಕೇಳ್ತಾ ಇದೀಯಾ? ನಾನು ಮಾಡಕ್ಕಾಗದೇ ಇರೋ ಕೆಲಸನ ನೀನು ಕೇಳ್ತಿದ್ಯಾ? ನಮ್ಮ ಶಕ್ತಿಗೆ ಮೀರಿದ್ದನ್ನ ನೀನು ಮಾಡು ಅಂತ ಹೇಳ್ತಾ ಇದೀಯಾ? ಆ ಶಿವನ ಆಜ್ಞೆ ಇಲ್ಲದೆ ಇರುವೆ ಕೂಡ ಕಚ್ಚೋದಿಲ್ಲ, ನಿಜನೇ. ಆ ಈಶ್ವರನಿಗೆ ಕೂಡ ಈ ನೋವುಗಳು ತಪ್ಪೋದಿಲ್ಲಮ್ಮ. ಆ ಭಗವಂತನು ಕೂಡ ಕರ್ಮಕ್ಕೆ ಬದ್ಧನೆ. ನಿನ್ನ ಮಗಳಿಗೆ ನೋವು ಕೊಡೋದು ಆ ದೇವರಿಗೆ ಸಂತೋಷ ಅಲ್ಲ, ಆ ವಿಧಿಯೇ ಆಗಿದೆ. ಸತಿ ಶೋಕದಿಂದ ಕಣ್ಣೀರು ಹಾಕ್ತಾ ನೋವಿನಲ್ಲಿ ಒಬ್ಬ ಬ್ರಾಹ್ಮಣ ಹಾಕಿದ ಶಾಪಕ್ಕೆ ನಿನ್ನ ಮಗಳು ಎದುರು ಹೋದ್ಲು. ಐದು ತಲೆಮಾರುಗಳ ಸೊಸೆ ಸಾವಿಗೆ ಅವಳು ಕಾರಣ ಆದ್ಲು. ಆ ಶಾಪನ ತಪ್ಪಿಸ್ಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ ತಾಯಿ. ನನ್ನ ತಪಸ್ಸನ್ನ ದಾರೆ ಎರೆದು ಮೃತ್ಯುನ ಮುಂದೋಡೋಕಾಯ್ತೇ ಹೊರತು ಶಾಶ್ವತ
ಇರುತ್ತೆ. ಒಳ್ಳೇದು ಕೆಟ್ಟದರ ಮಧ್ಯೆ ಯುದ್ಧನೇ ನಡೆಯುತ್ತೆ. ನಿಮ್ಮ ಇಡೀ ಕುಟುಂಬದವರು ಇವತ್ತು ಇಲ್ಲೇ ಇರಿ. ಏನ್ ನಡೆಯುತ್ತೋ ನೋಡಿ. ಏನ್ರಿ, ಅಜ್ಜಿಯವರು ಕಲ್ಪನಾ ಮೇಡಮ್ ಅವರು ಬರ್ತಿದ್ದಾರೆ. ಬನ್ನಿ ಅಜ್ಜಿ. ನೀನ್ ಇಲ್ಲೇನ್ ಮಾಡ್ತಿದ್ಯಾ ನಾಣಿ? ಗಂಗಾ ಹೇಗಿದ್ದಾಳೆ? ಅದು ಅಜ್ಜಿ, ಗಂಗಾಗ್ ಏನಾಯ್ತು ನಾಣಿ? ಗಂಗಾ ಒಬ್ಬಳನ್ನೇ ಮನೇಲಿ ಬಿಟ್ಟು ದೇವಸ್ಥಾನಕ್ಕೆ ಯಾಕೆ ಬಂದ್ರಿ ನಾಣಿ? ಹೇಳು ನಾಣಿ, ಕೇಳ್ತಿರೋದು ನಿನ್ನನ್ನೇ. ರೂಪಾ ಅವ್ರು ಕೂಡ ಇಲ್ಲೇ ಇದ್ದಾರಲ್ಲ. ಅಲ್ಲ, ಏನ್ ನಡೀತಿದೆ ಇಲ್ಲಿ? ಸ್ವಾಮೀಜಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಜೈ ಅಭಿ ಬಗ್ಗೆ ಕೇಳೋಣ ಅಂತ ಬಂದ್ವಿ. ಅಷ್ಟಕ್ಕೂ ನೀವೆಲ್ಲ ಇಲ್ಲಿ ಯಾಕಿದ್ದೀರಾ? ನೀವು ಸ್ವಾಮೀಜಿ ನೋಡೋದಕ್ಕೆ ಬಂದ್ರಾ? ಜಾತ್ರೆಗೆ ಬಂದ್ರಾ? ಯಾಕೆ ಮೌನವಾಗಿದ್ಯಾ ನಾಣಿ? ನೀನಾದ್ರೂ ಹೇಳು ಮೀನಾಕ್ಷಿ. ಕೇಶವ, ಏನಾಯ್ತು? ಅದು ಅಜ್ಜಿ, ಆ ಪರೀಕ್ಷೆ ಇವತ್ತು ಮುಕ್ತಾಯ ಸಿಗುತ್ತಮ್ಮ. ಇವತ್ತು ರಾತ್ರಿ ನಡೆಯೋ ಜಾತ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಗಂಗಾ ಎಲ್ಲಿ ನಾಣಿ? ಅಲ್ಲಿದ್ದಾರೆ ಅಜ್ಜಿಯವರೇ. ಅಮ್ಮ,